ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಬೆಟ್ಟದ ನೆಲ್ಲಿಕಾಯಿ ಏನು ಗೊತ್ತಾ? ನೋಡಿದ್ದೀರಾ ಇದು ಏನು ಅಂತ? ಇದು ಆಮ್ಲ ಅಂತ ಕರಿತೀವಿ, ಗೂಸ್ಬೆರಿ. ದಿಸ್ ಇಸ್ ಅ ಸೂಪರ್ ಫುಡ್. ಸೊ ಏನಿಲ್ಲ, ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡ್ಬಂದು ಪೀಸ್ ಮಾಡಿಬಿಟ್ಟು ಒಂದು 4-5 ಮಿಕ್ಸಿಗೆ ಹಾಕಬೇಕು. ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಪುದೀನ, ಒಂದಿಷ್ಟು ಹರಳುಪ್ಪು, ಸ್ವಲ್ಪ ಮೆಣಸು, ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಡೈಲಿ ಸ್ವಲ್ಪ ತೊಗೊಳೋದ್ರಲ್ಲಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಇದೆ ರೀ. ದಿಸ್ ಈಸ್ ಎ ಸೂಪರ್ ಫುಡ್. ಸೊ ಏನೇನು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಇದರಲ್ಲಿ? ಫೈಬರ್ ತುಂಬ ಜಾಸ್ತಿ ಇರುತ್ತೆ, ನಾರಿನ ಪದಾರ್ಥ ತೊಗೊಂಡ್ರೆ ಅಸಿಡಿಟಿಗೆ, ಕಾನ್ಸ್ಟಿಪೇಷನ್ಗೆ ಮತ್ತು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಬೇಗ ಹೊಟ್ಟೆ ತುಂಬಿಸುತ್ತೆ, ಹಸುವಾಗಲಿಕ್ಕೆ ಬಿಡಲ್ಲ. ಸೊ ವೆಯ್ಟ್ ಲಾಸ್ಗೂ ಬೆನಿಫಿಟ್ಸ್ ಇದೆ. ಅದರ ಜೊತೆಗೆ ಫ್ಲೆವನಾಯ್ಡ್ಸ್ ಅಂತ ಕರಿತೀವಿ. ಫ್ಲೆವನಾಯ್ಡ್ಸ್ ಇದ್ದರೆ ಇನ್ನು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಒಳ್ಳೆಯದು, ಶುಗರ್ ಸ್ಪೈಕ್ ಆಗಲಿಕ್ಕೆ ಬಿಡಲ್ಲ. ಸೊ ಅದರಿಂದ ಇದು ಅಮೃತ ಸಕ್ಕರೆ ಕಾಯಿಲೆ ಇರೋರಿಗೆ. ಪಾಲಿಫಿನಾಲ್ಸ್ ಅಂತ ಇರುತ್ತೆ. ಪಾಲಿಫಿನಾಲ್ಸು ಲಿವರ್ಗೆ ತುಂಬ ಒಳ್ಳೆಯದು, ಡಿಟಾಕ್ಸಿಫಿಕೇಷನ್ಗೆ. ಅದರ ಜೊತೆಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಇವೆಲ್ಲ ಏನು ಮಾಡ್ತದೆ ಅಂತಂತಂದರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ, ಕಮ್ಮಿ ಮಾಡುತ್ತೀರಿ. ಸೊ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಮ್ಮಿ ಆಗೋಗ್ತದೆ. ಇದರಲ್ಲಿ ಕೆಲವು ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಮೆಗ್ನೀಷಿಯಂ ಇರಬಹುದು, ಪೊಟ್ಯಾಷಿಯಂ ಇರಬಹುದು, ಜೊತೆಗೆ ಸ್ವಲ್ಪ ಸೋಡಿಯಂ ಪ್ರಮಾಣ ಇರ್ತದೆ. ಇದೆಲ್ಲ ಅದು ಮಸಲ್ ಕ್ರಾಂಪ್ಸು, ಸುಸ್ತು, ಈ ಥರದ್ದೆಲ್ಲ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಚರ್ಮಕ್ಕೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದ್ರಿ.